ನೀವೇನಾದರೂ ಬೆಂಡೆಕಾಯಿ ಸಬ್ಜಿ ಮಾಡಬೇಕಂದ್ಕೊಂಡ್ರೆ ಈ ಮಹಾರಾಷ್ಟ್ರನ್ ಸ್ಟೈಲ್ನಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡ್ಬೋದು. ಸೊ ಬನ್ನಿ ತಡ ಮಾಡಿದೆ ಶುರು ಮಾಡೋಣ. ನಾನಿಲ್ಲಿ ಅರ್ಧ kg ಬೆಂಡೆಕಾಯಿ ತೊಗೊಂಡಿದ್ದೀನಿ. ಕ್ಲೀನಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ. ಮತ್ತು ತೊಳೆದಾದ್ಮೇಲೆ ಈ ರೀತಿ ಕಾಟನ್ ಬಟ್ಟೆ ತೊಗೊಂಡು ಅದನ್ನು ಕ್ಲೀನಾಗಿ ಒರೆಸ್ಕೊಂಡು ತೊಗೋಬೇಕಾಗುತ್ತೆ. ಅಂದರೆ ಬೆಂಡೆಕಾಯಿ ನಾವು ತೊಳಿತೀವಲ್ವ, ತೊಳೆದಾದ್ಮೇಲೆ ಈ ರೀತಿ ಕಟ್ ಮಾಡುವಾಗ ಪೂರ್ತಿಯಾಗಿ ಡ್ರೈ ಆಗಿರಬೇಕು. ಇಲ್ಲಿ ನಿಮಗೆ ಯಾವ ಸೈಜಿನ ಬೇಕು ಆ ಸೈಜಿನ ನೀವು ಇದನ್ನು ಕಟ್ ಮಾಡ್ಕೋಬೋದು. ಒಂದು ಸ್ವಲ್ಪ ಕೂಡ ನೀರು ಇರಬಾರ್ದು ಕಟ್ ಮಾಡುವಾಗ, ಇದನ್ನು ನಿಮಗೆ ಗೊತ್ತಿರಬೇಕು ಅಷ್ಟೇ. ಸೊ ಇವೆಲ್ಲ ಬೆಂಡೆಕಾಯಿ ನಾನು ಇದೇ ರೀತಿಯಾಗಿ ತಿಂತಿದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ ಮತ್ತು ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಈ ರೆಸಿಪಿ. ಸೊ ನೋಡಿ, ಎಲ್ಲ ಬೆಂಡೆಕಾಯಿ ಇದೇ ರೀತಿ ನಾನು ಕ್ಲೀನಾಗಿ ಬಟ್ಟೆಲಿಂದ ಒರೆಸ್ಕೊಂಡು ಇದನ್ನು ಡ್ರೈ ಮಾಡ್ಕೊಂಡು ಕಟ್ ಮಾಡ್ಕೊಂಡು ತೊಗೊಂಡಾಗಿದೆ ಇವಾಗ. ಸೊ ಕಟ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಪ್ಯಾನ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜ ಹಾಕ್ಕೊತಿದ್ದೀನಿ. ಈ ಶೇಂಗಾ ಬೀಜ ಗರಿ ಗರಿ ಆಗೋ ತನಕ ಹುರ್ಕೊಂಡು ತೊಗೋಬೇಕಾಗುತ್ತೆ. ಸೊ ಮೊದಲಿಗೆ ಒಂದು ಸ್ವಲ್ಪ ಇದನ್ನು ಹುರ್ಕೊಂಡು ತೊಗೊತಿದ್ದೀನಿ. ಸ್ವಲ್ಪ ಹುರ್ಕೊಂಡಾದ್ಮೇಲೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಸೇರಿಸ್ತಿದ್ದೀನಿ. ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ. ಇವಾಗ ಬೆಳ್ಳುಳ್ಳಿ ಕೂಡ ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಶೇಂಗಾ ಬೀಜ ಜೊತೆಗೆ. ಇವಾಗ ಒಂದು ಸ್ವಲ್ಪ 1 ನಿಮಿಷ ಆಗೋ ತನಕ ಹುರ್ಕೊಂಡಿನಿ. ಹುರ್ಕೊಂಡಾದ್ಮೇಲೆ ಇದಕ್ಕೆ ಒಂದು 2 ಚಮಚ ಆಗುವಷ್ಟು ಬಿಳಿ ಎಳ್ಳು ಹಾಕ್ಕೊತಿದ್ದೀನಿ. ಮತ್ತು ಒಂದು 3 ಚಮಚ ಒಣ ಕೊಬ್ಬರಿ ಪೌಡ್ರ್ ಹಾಕ್ಕೊತಿದ್ದೀನಿ. ಕೊಬ್ಬರಿನೇ ತುರ್ಕೊಂಡು ಸೇರಿಸ್ತಿದ್ದೀನಿ ಒಂದು 3 ಚಮಚ ಆಗುವಷ್ಟು. ಮತ್ತು ಒಂದು ಅರ್ಧ ಚಮಚ ಜೀರಿಗೆ. ಮತ್ತು ಇವಾಗ ಈ ಎಲ್ಲ ಸಾಮಗ್ರಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕಾಗುತ್ತೆ. ಸ್ವಲ್ಪ ಕೆಂಪಾಗಬೇಕು. ಮತ್ತು ನಾವು ಇದರಲ್ಲಿ ಕೊಬ್ಬರಿ ಹಾಕಿರ್ತೀವಲ್ಲ, ಅದು ಕೂಡ ಒಂದು ಸ್ವಲ್ಪ ಕೆಂಪಾಗಬೇಕು. ಆ ರೀತಿ ಇದನ್ನು ಹುರ್ಕೊಂಡು ತೊಗೋಬೇಕಾಗುತ್ತೆ ಅಷ್ಟೇ. ಗ್ಯಾಸ್ ಮೀಡಿಯಮ್ ಆಗಿರಲಿ. ಇವಾಗ ನೋಡಿ, ಸ್ವಲ್ಪ ಲೈಟಾಗಿ ಕೆಂಪಾಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಎಲ್ಲ ಸಾಮಗ್ರಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇವಾಗ ಈ ಎಲ್ಲ ಸಾಮಗ್ರಿ ತಣ್ಣಗಾಗಬೇಕು. ಈಗ ಈ ಸೈಡಿಗೆ ಪ್ಲೇಟ್ನಲ್ಲಿ ಎತ್ತಿಡ್ತಿದ್ದೀನಿ. ಇವಾಗ ಇನ್ನೊಂದು ಕಡಾಯಿ ಇಟ್ಕೊತಿದ್ದೀನಿ. ಕಡಾಯಿನಲ್ಲಿ ಸುಮಾರು ಒಂದು 4 ಚಮಚ ಆಗುವಷ್ಟು ನಾನಿಲ್ಲಿ ಎಣ್ಣೆ ಸೇರಿಸ್ತಿದ್ದೀನಿ. ಬೆಂಡೆಕಾಯಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು, ಇಲ್ಲಾಂದರೆ ಅದು ಲೊಳಿ ಬಿಟ್ಕೊಳ್ಳುತ್ತೆ. ಒಂದು 4 ಚಮಚ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಜೀರಿಗೆ, ಒಂದು ಸ್ವಲ್ಪ ಇಂಗು ಹಾಕ್ಕೊಂಡಿನಿ. ಇಂಗು ಮತ್ತು ಜೀರಿಗೆ ಹಾಕ್ಕೊಂಡಾದ್ಮೇಲೆ ಇವಾಗ ಕಟ್ ಮಾಡಿದಂತಹ ಬೆಂಡೆಕಾಯಿನ ಸೇರಿಸ್ತಿದ್ದೀನಿ. ಓಕೆ ನೋಡಿ, ಎಲ್ಲ ಬೆಂಡೆಕಾಯಿ ಹಾಕೊಂಡಾಗಿದೆ. ಇವಾಗ ಹೈ ಫ್ಲೇಮ್ದಲ್ಲಿ ಇದನ್ನು ಹುರ್ಕೋಬೇಕಾಗುತ್ತೆ. ಸ್ಲೋ ಗ್ಯಾಸ್ನಲ್ಲಿ ಈ ಬೆಂಡೆಕಾಯಿ ಹುರ್ಕೋಬಾರ್ದು. ಸ್ಲೋ ಗ್ಯಾಸ್ನಲ್ಲಿ ಹುರ್ಕೊಂಡ್ರೆ ಏನಾಗುತ್ತೆ, ಅದು ಲೊಳಿ ಬಿಟ್ಕೊಳ್ಳುತ್ತೆ. ಹೀಗಾಗಿ ಬೆಂಡೆಕಾಯಿನ ಹೈ ಫ್ಲೇಮ್ದಲ್ಲೇ ಹುರ್ಕೋಬೇಕಾಗುತ್ತೆ. ಇವಾಗ ನಾನು ಮೊದಲಿಗೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಅರಿಶಿನ ಇಲ್ಲೇ ಸೇರಿಸಬೇಕು. ಇವೆರಡು ಇಲ್ಲೇ ಹಾಕೋದ್ರಿಂದ ಬೆಂಡೆಕಾಯಿ ಜಲ್ದಿ ಹುರಿಯುತ್ತೆ, ಟೈಮ್ ತಗೋದಿಲ್ಲ ಜಾಸ್ತಿ. ಇವಾಗ ಗ್ಯಾಸ್ ಕೂಡ ಹೈ ಆಗಿದೆ. ಹೈ ಗ್ಯಾಸ್ನಲ್ಲಿ ಇದನ್ನು ನಾನು ಬೆಂಡೆಕಾಯಿನ ಪೂರ್ತಿಯಾಗಿ ಸಾಫ್ಟಾಗಿ ಮಾಡ್ಕೊಂಡು ತೊಗೊತಿದ್ದೀನಿ ಅಷ್ಟೇ. ಇವಾಗ ಇದನ್ನು ಒಂದು ಸ್ವಲ್ಪ ಹುರ್ಕೋಬೇಕು ಅಷ್ಟೇ. ಹುರ್ಕೊಂಡಾದ್ಮೇಲೆ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ತಿದ್ದೀನಿ. ನಿಂಬೆಹಣ್ಣಿನ ರಸ ಯಾಕೆ ಹಾಕಬೇಕಂದ್ರೆ ಪಲ್ಯದ ರುಚಿ ಹೆಚ್ಚಾಗುತ್ತೆ ಮತ್ತು ಲೊಳಿ ಬಿಡೋದಿಲ್ಲ ಮತ್ತು ಜಲ್ದಿ ಹುರಿಯುತ್ತೆ ಬೆಂಡೆಕಾಯಿ. ಹೀಗಾಗಿ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಿ ಒಂದು ಸ್ವಲ್ಪನೇ. ನಿಂಬೆಹಣ್ಣಿನ ರಸ ಇಲ್ಲ ಅಂದರೆ ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಗೇನೆ ಡೈರೆಕ್ಟಾಗಿ ಹಾಕೋಬೋದು, ಇದರಲ್ಲಿ ನಡೆಯುತ್ತೆ. ಸೊ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ನಡೆಯುತ್ತೆ. ಇವಾಗೇನಿಲ್ಲ, ಇದನ್ನು ನೀಟಾಗಿ ಸಾಫ್ಟಾಗಿ ಅಥವಾ ಇದನ್ನು ಬೆಂಡೆಕಾಯಿ ಹುರ್ಕೋಬೇಕಾಗುತ್ತೆ. ಇವಾಗ ಬೆಂಡೆಕಾಯಿ ನೋಡಿ ಪೂರ್ತಿಯಾಗಿ ಸಾಫ್ಟ್ ಆಗಿದೆ. ಈ ಪೌಡ್ರ್ ಕೂಡ ನಾನು ಮಿಕ್ಸಿಯಲ್ಲಿ ಮಾಡ್ಕೊತಿದ್ದೀನಿ ಅಷ್ಟೇ. ಇವಾಗ ಏನಿಲ್ಲ, ಪೂರ್ತಿಯಾಗಿ ಸಾಫ್ಟ್ ಆಗಿದೆ ಇವಾಗ ಬೆಂಡೆಕಾಯಿ. ಸಾಫ್ಟ್ ಆದಮೇಲೆ ಇವಾಗ ನಾವು ಮಾಡಿದಂತಹ ಪೌಡ್ರನ್ನ ಸೇರಿಸಬೇಕಾಗುತ್ತೆ. ಬಟ್ ಈ ಪೌಡ್ರ್ ಸೇರಿಸೋಕ್ಕಿಂತ ಮೊದಲು ಪೂರ್ತಿಯಾಗಿ ಬೆಂಡೆಕಾಯಿ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡಾದ್ಮೇಲೆ ಇದಕ್ಕೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಮಸಾಲೆ ಖಾರ ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ. ಮತ್ತು ಇವಾಗ ಮಾಡಿದಂತಹ ಪೌಡ್ರ್ ಸೇರಿಸ್ತಿದ್ದೀನಿ. ನಿಮಗೆ ಇಲ್ಲಿ ಪೌಡ್ರ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋಬೋದು. ಮತ್ತು ಜಾಸ್ತಿ ಖಾರ ಬೇಕಿದ್ರೆ ಜಾಸ್ತಿ ಖಾರ ಕೂಡ ಹಾಕೋಬೋದು. ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಜಾಸ್ತಿ ಹಾಕಿದರೆ ಮಕ್ಕಳು ತಿನ್ನೋದಿಲ್ಲ ಪಲ್ಯ. ಹೀಗಾಗಿ ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಂಡು ಈ ರೆಸಿಪಿನ ಮಾಡ್ತೀನಿ. ಇವಾಗ ಈ ಪೌಡ್ರ್ ಮತ್ತು ಖಾರ ಹಾಕಿದ ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಬೆಯಲ್ಲಿ ಇದಕ್ಕೆ ಜಸ್ಟ್ 1 ನಿಮಿಷ ಇದನ್ನು ಮುಚ್ಚಿಡ್ತಿದ್ದೀನಿ ಸ್ಲೋ ಗ್ಯಾಸ್ನಲ್ಲಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಕಸೂರಿ ಮೇಥಿ ಇದ್ದರೆ ಅದು ಕೂಡ ಹಾಕೋಬೋದು. ಒಂದು ಸ್ವಲ್ಪ ಹಬೆಯಲ್ಲಿ 1 ನಿಮಿಷ ಆಗೋ ತನಕ ಮುಚ್ಚಿಟ್ಟಿದ್ದೆ. ಇವಾಗ ಸರ್ವ್ ಮಾಡ್ತಿದ್ದೀನಿ. ಸೊ ತುಂಬಾ ರುಚಿಯಾಗಿರುವಂತಹ ಮಹಾರಾಷ್ಟ್ರನ್ ಶೈಲಿಯಲ್ಲಿ ಬೆಂಡೆಕಾಯಿ ಸಬ್ಜಿ ತಯಾರಾಗಿದೆ. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು.